ಪೀಡೆಗೆ ಒಳಗಾಗಿದ್ರೂ ಕೂಡ ಈ ದಧಿ ಸಮುದ್ರದ ಒಂದು ಸೇಚನೆ ಆಗಿದ್ರಿಂದ ಇಲ್ಲಿಯೂ ಕೂಡ ಕ್ಷೀರೋದೇನ ಆಸಿಚ್ಯಮಾನು ಅಂತ ಹೇಳಿದ್ದಾರೆ. ದಧಿ ಸಮುದ್ರ, ಮೊಸರಿನ ಸಮುದ್ರದಿಂದ ಅದು ಸೇಚಿಸಲ್ಪಟ್ಟದ್ರಿಂದ ಆ ಭಗವಾನ್ ವರುಣದೇವರ ರಕ್ಷಣೆಯಲ್ಲಿಯೂ ಕೂಡ ಇರೋದರಿಂದ ಆ ಒಂದು ಕ್ರೌಂಚ ಪರ್ವತ ಭಯದಿಂದ ಮುಕ್ತವಾಗಿದೆ. ಭಗವತಾ ವರುಣೇನ ಅಭಿಗುಪ್ತೋ ವಿಭಯೋ ಬಭೂವ ಅಂತ. ಭಯದಿಂದ ಭಯವನ್ನ ಬಿಡುವಂತೆ ಆಗಿದ್ದಕ್ಕೆ ಕಾರಣ ಇದೆರಡು. ಒಂದು ವರುಣದೇವರ ರಕ್ಷಣೆ ಇದೆ, ಇನ್ನೊಂದು ಆ ದಧಿ ಸಮುದ್ರ ಏನಿದೆ, ಮೊಸರಿನ ಸಮುದ್ರ, ಆ ಸಮುದ್ರದ ಸೇವನೆ. ಹೀಗೆ ಮೊಸರಿನ ಸಮುದ್ರದ ಸೇವನೆ, ಕ್ಷೀರೋದೇನ ಅನ್ನೋದಕ್ಕೆ ದಧಿಮಂಡೋದೇನ ಅಂತ ಬರೆದಿದ್ದಾರೆ. ಆ ಮೊಸರಿನ ಸಮುದ್ರದ ಸೇವನೆಯನ್ನು ಮಾಡ್ತಾ ಇದ್ದದ್ರಿಂದ ಮತ್ತು ಭಗವತಾ ವರುಣೇನ ಅಭಿಗುಪ್ತ, ಭಗವಾನ್ ವರುಣನ ರಕ್ಷಣೆ ಇದ್ದದ್ದರಿಂದ ಆ ಕ್ರೌಂಚ ಪರ್ವತ, ಆ ಕ್ರೌಂಚ ಪರ್ವತಕ್ಕೆ ಷಣ್ಮುಖ ತಾನು ಆಯುಧ ಪ್ರಯೋಗ ಮಾಡಿದರೂ ಕೂಡ, ಮಾಡಿದ್ರಿಂದ ತಪ್ಪಲಿನ ಪೊದೆಗಳಿಗೆ ಪೀಡೆ ಉಂಟಾಗಿದ್ರೂ ಕೂಡ ಅದು ಈಗ ಭಯದಿಂದ ಮುಕ್ತವಾಗಿ ಇದೆ. ಶಕ್ತಿಯನ್ನು ಆಯುಧದಿಂದ ಗುಹ ಅಂದರೆ ಷಣ್ಮುಖ ಆ ಪರ್ವತಕ್ಕೆ ಹೊಡೆದಿದ್ದ, ಅದರಿಂದ ಪೀಡಿತವಾಗಿತ್ತು. ನಿತಂಬ ಅಂದರೆ ಆ ತಪ್ಪಲು ಪ್ರದೇಶ, ಅಲ್ಲಿರ್ತಕ್ಕಂತಹ ಗುಹೆಗಳು ಮೊದಲಾದವುಗಳಿಗೆಲ್ಲ ತುಂಬ ತೊಂದರೆ ಉಂಟಾಗಿತ್ತು. ಆದರೂ ಈಗ ಈ ವರುಣದೇವರ ಒಂದು ರಕ್ಷೆ ಹಾಗೂ ದಧಿ ಸಮುದ್ರದ ಸೇವನೆ, ಇದರಿಂದ ಅದು ಭಯಮುಕ್ತವಾಗಿದೆ. ಯೋಸೌ ಗುಹ ಪ್ರಹರಣೋನ್ಮಚಿತ ನಿತಂಬ ಕುಂಜೋಪಿ ಕ್ಷೀರೋದೇನ ಆಸಿಚ್ಯಮಾನೋ ಭಗವತಾ ವರುಣೇನ ಅಭಿಗುಪ್ತೋ ವಿಭಯೋ ಬಭೂವ. ತಸ್ಮಿನ್ನಪಿ ಪ್ರಯವ್ರತೋ ಘೃತಪೃಷ್ಠೋ ನಾಮ ಅಧಿಪತಿಃ ತದ್ವೀಪವರ್ಷಾಣಿ ಸಪ್ತಧಾ ವಿಭಜ್ಯ ತೇಷು ಪುತ್ರನಾಮಸು ಸಪ್ತರಿಕ್ತಾದಾನ್ ವರ್ಷಪಾನ್ ನಿವೇಶ್ಯ ಸ್ವಯಂ ಭಗವತಃ ಪರಮಕಲ್ಯಾಣಸ್ಯ ಆತ್ಮಭೂತಸ್ಯ ಹರೇಃ. ಕೇಳಿಸ್ತಾ ಇಲ್ವಾ? ಮ್ಯೂಟ್ ಏನಾಗಿಲ್ಲ, ಕೇಳಿಸ್ತದೆ. ಪರಮ ಕಲ್ಯಾಣಸ್ಯ ಆತ್ಮಭೂತಸ್ಯ ಹರೇಃ ಚರಣಾರವಿಂದಂ ಉಪಜಗಾಮ. ಈ ಕ್ರೌಂಚ ದ್ವೀಪಕ್ಕೆ ಒಡೆಯನಾಗಿರ್ತಕ್ಕಂಥವನು ಪ್ರಿಯವ್ರತ ಮಹಾರಾಜನ ಮತ್ತೊಬ್ಬ ಮಗ ಘೃತಪೃಷ್ಠ ಅಂತ ಅವನಿಗೆ ಹೆಸರು. ಘೃತಪೃಷ್ಠ ಅಂತನ್ನೋನು ಪ್ರಿಯವ್ರತನ ಮತ್ತೊಬ್ಬ ಮಗ. ಅವನು ಈ ಕ್ರೌಂಚ ದ್ವೀಪಕ್ಕೆ ಒಡೆಯನಾಗಿದ್ದ. ಅವನೇನು ಮಾಡಿದ, ತನ್ನ ಮಕ್ಕಳು 7 ಜನ, ಅವರ ಹೆಸರಿನಿಂದನೇ ಆ ದ್ವೀಪಗಳನ್ನು ಕರೆದು ಆ 7 ದ್ವೀಪಗಳನ್ನು ವಿಭಾಗ ಮಾಡಿ ತನ್ನ 7 ಮಕ್ಕಳಿಗೆ ಕೊಟ್ಟು ಆ 7 ವರ್ಷಗಳಿಗೆ ತನ್ನ 7 ಮಕ್ಕಳನ್ನ ಅಧಿಪತಿಯನ್ನಾಗಿ ಮಾಡಿದ. ಹಾಗೆ ಮಾಡಿ ಅವನು ಹತ್ರ ಪರಮ ಮಂಗಳಕರನಾದಂತಹ ಭಗವಂತನಾದ ಶ್ರೀಮನ್ನಾರಾಯಣನ ಪಾದಕಮಲಗಳನ್ನು ಸೇರಿದ. ತನ್ನೊಳಗೇ ಇರತಕ್ಕಂತಹ ಭಗವಂತನನ್ನ ಸೇರಿದ ಅಂತ ಹೇಳ್ತಾರೆ. ಆತ್ಮಭೂತಸ್ಯ ಪರಮಕಲ್ಯಾಣಸ್ಯ ಹರೇಃ ಚರಣಾರವಿಂದಂ ಉಪಜಗಾಮ. ತನ್ನೊಳಗೆ ಇರುವ ಬಿಂಬರೂಪಿಯಾದ ಆ ಪರಮ ಕಲ್ಯಾಣನಾದಂತಹ ಭಗವಂತನ ಪಾದಕಮಲಗಳನ್ನು ಸೇರಿದ್ದಾನೆ. ಘೃತಪೃಷ್ಠ ಎಂಬತಕ್ಕಂತಹ ಪ್ರಿಯವೃತ ರಾಜನ ಮತ್ತೊಬ್ಬ ಮಗ. ಅವನೇ ಈ ವರ್ಷಕ್ಕೆ ಅಧಿಪತಿಯಾಗಿದ್ದ. ಕ್ರೌಂಚ ದ್ವೀಪಕ್ಕೆ ತನ್ನ 7 ಮಕ್ಕಳಿಗೆ 7 ವಿಭಾಗವನ್ನ ಮಾಡಿಕೊಟ್ಟು ತಾನು ಭಗವಂತನ ಪಾದವನ್ನ ಸೇರಿದ. ತಸ್ಮಿನ್ನಪಿ ಪ್ರಯವ್ರತೋ ಘೃತಪೃಷ್ಠೋ ನಾಮ ಅಧಿಪತಿಃ ತದ್ವೀಪವರ್ಷಾಣಿ ಸಪ್ತಧಾ ವಿಭಜ್ಯ ತೇಷು ಪುತ್ರನಾಮಸು
ಸಪ್ತರಿಕ್ತಾದಾನ್ ವರ್ಷಪಾನ್ ನಿವೇಶ್ಯ ಸ್ವಯಂ ಭಗವತಃ ಪರಮಕಲ್ಯಾಣಸ್ಯ ಆತ್ಮಭೂತಸ್ಯ ಹರೇಃ ಚರಣಾರವಿಂದಂ ಉಪಜಗಾಮ. ಆಮೋ ಮಧ್ವರ್ಹೋ ಮೇಘಪೃಷ್ಠಃ ಸುಧಾಮಾ ಋಷಿಜ್ಯೋತಿಃ ಲೋಹಿತಾರ್ಣೋ ವನಸ್ಪತಿಃ ಇತಿ. ಘೃತಪೃಷ್ಠಸುತಾಃ ತೇಷಾಂ ವರ್ಷಗಿರಯಃ ಸಪ್ತ ಸಪ್ತೈವ ನದ್ಯಶ್ಚ ಅಭಿಖ್ಯಾತಾಃ ಶುಕ್ಲೋ ವರ್ಧಮಾನಃ ಉಪಬರ್ಹಣಃ ಉಪಭೋಜನೋ ನಂದೋ ನಂದನಃ ಸರ್ವತೋ ಭದ್ರಃ ಇತಿ. ಆ 7 ಜನರ ಹೆಸರು: ಕೇಳಿಸ್ತಾ ಇಲ್ಲ ಆಚಾರ್ಯ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಲ್ಲಿಂದ ಕೇಳಿಸಿಲ್ಲ? ಇವಾಗ ಒಂದು ನಿಮಿಷದಿಂದ. ಸರಿ. ಆಮೋ ಮಧ್ವರ್ಹೋ ಮೇಘಪೃಷ್ಠಃ ಸುಧಾಮಾ ಋಷಿಜ್ಯೋತಿಃ ಲೋಹಿತಾರ್ಣೋ ವನಸ್ಪತಿಃ ಇತಿ. ಘೃತಪೃಷ್ಠಸುತಾಃ ತೇಷಾಂ ವರ್ಷಗಿರಯಃ ಸಪ್ತ ಸಪ್ತೈವ ನದ್ಯಶ್ಚ ಅಭಿಖ್ಯಾತಾಃ ಶುಕ್ಲೋ ವರ್ಧಮಾನಃ ಉಪಬರ್ಹಣಃ ಉಪಭೋಜನೋ ನಂದೋ ನಂದನಃ ಸರ್ವತೋ ಭದ್ರಃ ಇತಿ. ಅಭಯಾಮೃತ ಘೌರ್ಯಕಾ ತೀರ್ಥವತಿ ರೂಪವತಿ ಪವಿತ್ರಾ ಶುಕ್ಲೇತಿ ಯಾಸಾಂ ಅಂಬಃ ಪವಿತ್ರಂ ಉಪಯುಂಜಾನಾಃ ಗುರುಋಷಭದ್ರವಿಣ ದೇವಕ ಸಂಜ್ಞಾಃ ವರ್ಷಪುರುಷಾಃ ಅಮ್ಮಯಂ ದೇವಮಪಾಂ ಪೂರ್ಣೇನ ಅಂಜಲಿನಾ ಯಜಂತೆ. ಇನ್ನು 7 ಪರ್ವತಗಳು, 7 ನದಿಗಳು. ಹಿಂದೆ 7 ಪರ್ವತಗಳನ್ನು ಹೇಳಿದರು. ಇನ್ನು 7 ನದಿಗಳು ಯಾವುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಭಯ, ಅಮೃತೌಘ, ಆರ್ಯಕ, ತೀರ್ಥವತಿ, ರೂಪವತಿ, ಪವಿತ್ರ, ಶುಕ್ಲ ಅಂತ ಇದು 7 ಮಹಾನದಿಗಳು. ಈ ಮಹಾನದಿಗಳೇನಿದ್ದಾವೆ ಇವುಗಳ ಪವಿತ್ರವಾದ ಜಲವನ್ನ ಅಲ್ಲಿರ್ತಕ್ಕಂತಹ ಜನರು ಸೇವನೆ ಮಾಡ್ತಾರೆ. ಆ ಒಂದು ವರ್ಷದಲ್ಲಿ ಇರುವಂತಹ ಜನಗಳು, ಕ್ರೌಂಚ ದ್ವೀಪದಲ್ಲಿ ವಾಸ ಮಾಡತಕ್ಕಂತಹ ಜನಗಳು ಇದರ ಪವಿತ್ರವಾದ ನೀರನ್ನ ಸೇವನೆ ಮಾಡ್ತಾ ಪವಿತ್ರರಾಗಿದ್ದಾರೆ. 4 ವರ್ಣದ ಜನಗಳು, ಅಲ್ಲಿರ್ತಕ್ಕಂತಹ 4 ವರ್ಣಗಳ ಹೆಸರು ಗುರು, ಋಷಭ, ದ್ರವಿಣ, ದೇವಕ ಅಂತ. ಇದು 4 ವರ್ಣದ ಹೆಸರುಗಳು. ಈ ವರ್ಣದವರಾದಂತಹ ಆ ಕ್ರೌಂಚ ದ್ವೀಪ ನಿವಾಸಿಗಳು ಜಲಾಂತರ್ಗತನಾದ ಭಗವಂತನನ್ನ ಜಲಾಂಜಲಿಯಿಂದ ಆರಾಧನೆ ಮಾಡ್ತಾರೆ. ಅಮ್ಮಯಂ ದೇವಂ ಅಪಾಂಪೂರ್ಣೇನ ಅಂಜಲಿನ ಯಜಂತೆ ಅಂತ ಅರ್ಥ. ನೀರಿನ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನ ಆ ನೀರಿನ ಬೊಗಸೆಗಳಿಂದಲೇನೆ ಆರಾಧನೆ ಮಾಡ್ತಾರೆ. ಪೂರ್ಣೇನ ಅಂಜಲಿನ, ಬೊಗಸೆಗಳಲ್ಲಿ ನೀರನ್ನು ತುಂಬಿ
ಪೂರ್ಣವಾದ ಅಂಜಲಿಯಿಂದ, ಜಲಾಂಜಲಿಯಿಂದ ಅಮ್ಮಯಂ ದೇವಂ ಅಂದರೆ ನೀರಿನ ಅಂತರ್ಗತನಾದ ಭಗವಂತ ಅವನನ್ನ ಆರಾಧನೆ ಮಾಡ್ತಾರೆ. ಅಭಯ ಅಮೃತೌಘಾ ಆರ್ಯಕಾ ತೀರ್ಥವತಿ ರೂಪವತಿ ಪವಿತ್ರ ಶುಕ್ಲಾ ಇತಿ ಯಾಸಾಮಂಬಃ ಪವಿತ್ರಂ ಉಪಯುಂಜಾನಾಃ ಗುರು ಋಷಭ ದ್ರವಿಣ ದೇವಕ ಸಂಜ್ಞಾಃ ವರ್ಷಪುರುಷಾಃ ಅಮ್ಮಯಂ ದೇವಂ ಅಪಾಂ ಪೂರ್ಣೇನ ಅಂಜಲಿನಾ ಯಜಂತೆ. ಆಪೋಮಯಂ ಅಂತಿದ್ದು ಒಂದೇ ಅರ್ಥ ಆಗುತ್ತಿದೆ ಅಲ್ಲ? ಆಪೋಮಯಮ್ಮ, ಅಪೋಮಯಂ, ಅಮ್ಮಯಂ ಅಂದ್ರ ಅದು ಒಂದೇ ಅರ್ಥ, ಒಂದೇ ಅರ್ಥ ಒಂದೇ. ಸೊ ಆಚಾರ್ಯ ಇಲ್ಲಿ ಅಂಜಲಿನ ಅಂದ್ರೆ ಬೊಗಸೆ. ಅಂಜಲಿ ಅಂದ್ರೆ ಬೊಗಸೆ. ಬೊಗಸೆ, ಓಕೆ. ಸೊ ನಾವು ಅರ್ಘ್ಯ ಅರ್ಘ್ಯ ಕೊಡುವಾಗ ಹೇಗೆ ಕೊಡ್ತೀವಿ ಅಂತ ತರವಾ? ಹೌದು, ಎರಡು ಕೈಯಿಂದ ನೀರನ್ನ ಎತ್ತಿ ಬೊಗಸೆಯಿಂದ ಅರ್ಘ್ಯ ಕೊಡ್ತೀವಲ್ಲ, ಅದು ಅಂಜಲಿ. ಅಂಜಲಿ, ಓಕೆ ಓಕೆ. ಆಪ ಪುರುಷ ವೀರ್ಯಾಶ್ಚ ಪುನಂತೀರ್ಭೂರ್ಭುವಃ ಸ್ವಃ ತಾನ ಪುನೀಯುರಘಘ್ನೀಃ ಸಂಸ್ಪೃಶೇತಾತ್ಮನಾ ಭವೇ ಇತಿ. ಆ ನೀರಿನ ಅಂತರ್ಗತನಾದಂತಹ ಭಗವಂತನನ್ನ ನೀರಿನ ಅಂಜಲಿಗಳಿಂದ ಆರಾಧನೆ ಮಾಡ್ತಾರಲ್ಲ, ಅಲ್ಲಿರ್ತಕ್ಕಂತಹ ವರ್ಷ ಪುರುಷರು ಅವರು ಈ ರೀತಿ ಸ್ತೋತ್ರವನ್ನ ಮಾಡ್ತಾರೆ. ನೀರಿನ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನ ಶಕ್ತಿಯಿಂದ ಆ ನೀರು ಭೂಹು ಭುವಃ ಸ್ವಹ ಎಂಬ ಮೂರು ಲೋಕಗಳನ್ನು ಕೂಡ ಪವಿತ್ರವನ್ನಾಗಿ ಮಾಡ್ತದೆ. ನೀರಿಗೆ ಆ ಒಂದು ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಆ ನೀರಿನ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನಿಂದ. ಆಪಹ ವೃಷವೀರ್ಯಾಹ ಚ ಪುನಂತೀಃ ಭೂಹು ಭುವಃ ಸುವಃ. ಪುರುಷನಾಮಕನಾದ ಭಗವಂತ ಆ ನೀರಿನ ಒಳಗೆ ಇದ್ದಾನೆ ಅಂತರ್ಯಾಮಿಯಾಗಿ. ಆ ಅಂತರ್ಯಾಮಿಯಾಗಿರುವ ನೀರಿನ ಒಳಗಿರುವ ಭಗವಂತನ ಒಂದು ಶಕ್ತಿಯೇ ಈ ನೀರಿಗೆ ಮೂರು ಲೋಕಗಳನ್ನೂ ಪವಿತ್ರವನ್ನಾಗಿ ಮಾಡುವಂತಹ ಒಂದು ಶಕ್ತಿ. ಆಪೋ ನಾರಾ ಇತಿ ಪ್ರೋಕ್ತಾಹ ಆಪೋ ವೈ ನರಸೂನಮಃ ಅಂತ ಸ್ಮೃತಿ ವಾಕ್ಯ ಇದೆ. ಭಗವಂತನನ್ನ ಆಪಹ ಅಂತನೇ ಹೆಸರಿನಿಂದಲೇ ಕರೀತಾರೆ. ಅಂತಹ ನೀರಿನ ಒಳಗೆ ಅಂತರ್ಯಾಮಿಯಾದ ಅಪನಾಮಕನಾದ ಭಗವಂತ ಇಡೀ ಮೂರು ಲೋಕಗಳನ್ನ ಪವಿತ್ರವನ್ನಾಗಿ ಮಾಡ್ತಾನೆ. ಅಂತಹ ಶಕ್ತಿ ಆ ನೀರಿಗೆ ಒಳಗಿರುವ ಭಗವಂತನಿಂದ ಬಂದಿದೆ. ಅಷ್ಟೇ ಅಲ್ಲ, ಪುನೀಯೂಹು ಅಘಗ್ನೀಹಿ, ನಮ್ಮ ಪಾಪಗಳನ್ನೆಲ್ಲ ಕಳೆಯುವಂತಹ ಸಾಮರ್ಥ್ಯ ನೀರಿಗೆ ಇದೆ. ಯಾರು ಮೋಕ್ಷವನ್ನ ಬಯಸ್ತಾರೋ ಅಂಥವರು ಕೂಡ ತನ್ನ ಶರೀರದಿಂದ ಆ ನೀರನ್ನ ಸ್ಪರ್ಶ ಮಾಡಬೇಕು. ಮೋಕ್ಷವನ್ನ ಬಯಸ್ತಕ್ಕಂಥವರು ಕೂಡ ಆ ನೀರಿನ ಒಂದು ಸ್ಪರ್ಶದಿಂದ ಪುನೀತರಾಗ್ತಾರೆ. ಅಂತಹ ಪಾವಿತ್ರ್ಯವನ್ನ ತಂದುಕೊಡುವಂಥದ್ದು ಆ ನೀರು. ಅಂತಹ ನೀರು ನಮ್ಮನ್ನ ಪವಿತ್ರವನ್ನಾಗಿ ಮಾಡಲಿ ಅಂತ ನೀರಿನ ಸ್ತೋತ್ರ. ಆ ನೀರಿನ ಒಳಗಿರುವ ಭಗವಂತನ ಒಂದು ಸಾಮರ್ಥ್ಯದಿಂದ ಆ ನೀರಿಗೆ ಇಂಥ ಒಂದು ಶಕ್ತಿ ಬಂದಿದೆ. ಅಂತಹ ನೀರು ನಮ್ಮನ್ನ ಪವಿತ್ರವನ್ನಾಗಿ ಮಾಡಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಪ ಪುರುಷ ವೀರ್ಯಾಶ್ಚ ಪುನಂತೀರ್ಭೂರ್ಭುವಃ ಸ್ವಃ ತಾನ ಪುನೀಯುರಘಗ್ನೀಃ ಸಂಸ್ಪೃಶೇತಾತ್ಮನಾ ಭವೇ ಇತಿ. ಆಚಾರ್ಯ, ಇಲ್ಲಿ ಭಗವತ್ನಲ್ಲಿ ಪುರುಷ ವೀರ್ಯ ಶ್ರೀ ನಾರಾಯಣಸ್ಯ ರೇತೋ ಭೂತಾಹ ಹಾಕಿದ್ದಾರೆ.
ಅದು ಸೃಷ್ಟಿ ಕಾಲದಲ್ಲಿ ಒಂದು ಭಗವಂತನ ರೇತಸಲ್ಲಿ ಒಂದು ಅದು ಆ ಲಕ್ಷ್ಮಿ ಅದು ಬ್ರಹ್ಮಾಂಡ ಆಗಿ ಅದೆಲ್ಲ ಸೃಷ್ಟಿ ಆಗುತ್ತೆ, ಅದು ಕೂಡ ಒಂದು ಮುಂಚೆ ಬರ್ತಾ ಇಲ್ಲವಾ, ಅದು ಮುಂಚೆ ನೋಡಿದ್ದೇವೆ ನಾವು. ಅದಕ್ಕೂ ಇದಕ್ಕೆ ಏನು ಕನೆಕ್ಷನ್ ಇದೆಯೋ? ಯಾಕೆಂದ್ರೆ ಇದು ರೇತಾಭೂತ ಅಂತ ಹೇಳಿದ ಮೇಲೆ ಆ ವೀರ್ಯ ಇದೆ ಅಂದ್ರೆ ಅದು ಹೇಗೆ ಇದು ಹೇಗೆ ನೋಡ್ಬೋದು? ಇದು ಒಂದು ನಮ್ಮ ಅಲ್ಲಿರುವ ಜನರಿಗೆ ಒಂದು ಪುನೀತ ಮಾಡ್ಲಿಕ್ಕೆ ಮಾತ್ರ ಇದು ಅಂತ ಅಷ್ಟು ಮಟ್ಟಿಗೆಯಾ, ಇಲ್ಲ ಅದು ಹೇಗೆ ನೋಡ್ಬೇಕು? ಇಲ್ಲಿ ಎಲ್ಲ ನೀರು ಹಾಗೆ, ಎಲ್ಲ ನೀರಿನ ಸ್ತೋತ್ರನೂ ಆಗತ್ತೆ. ಇದು ಬರೀ ಅಲ್ಲಿ ಆ ದ್ವೀಪದಲ್ಲಿರುವ ನೀರು ಮಾತ್ರ ಅಲ್ಲ, ಎಲ್ಲ ನೀರು ಕೂಡ ಭಗವಂತನ ವೀರ್ಯಾತ್ಮಕವಾಗಿರ್ತಕ್ಕಂಥದ್ದು ಅಂತಾನೆ ಚಿಂತನೆ ಮಾಡಬೇಕು. ಅದಕ್ಕೆ ಆಪೋ ನಾರಾಯಿತಿ ಪ್ರೋಕ್ತಾಹ ಆಪೋ ವೈ ನರಸೂನಮಃ ಅನ್ನೋ ಸ್ಮೃತಿಯನ್ನ ಅವರು ಉದಾಹರಣೆ ಮಾಡಿದ್ದು. ಪುರುಷ ವೀರ್ಯಾಶ್ಚ ಅಂತ ಸ್ತೋತ್ರ ಮಾಡಿದ್ದಾರೆ. ಆಪ ಪುರುಷ ವೀರ್ಯಾಶ್ಚ ಅನ್ನೋ ಶಬ್ದದಿಂದ ಹೇಳಿದ್ದೆ ಅದಕ್ಕೋಸ್ಕರ. ಎಲ್ಲಾ ನೀರುಗಳಿಗೂ ಸಂಬಂಧಪಟ್ಟಂತೆ ಇದು. ಓಕೆ ಆಚಾರ್ಯ. ಸೊ ಬಟ್ ಇಲ್ಲಿ ಸ್ಪೆಷಲಿ ಬಂದು ಭೂರ್ಭುವಸ್ವ ಒಂದು ಎಲ್ಲ ಲೋಕಗಳು ಪುನೀತ ಮಾಡ್ತಾ ಅಂದ್ರೆ ಇದು ಇದು ಒಂದು ಸ್ಪೆಷಲ್ ಇದು ನದಿ ಇದು ಅಂತಲ್ಲ, ಎಲ್ಲಾ ನದಿಗಳೂ ಅಷ್ಟೇ, ಎಲ್ಲವನ್ನು ಸೇರಿಸಿಕೊಂಡು ಒಟ್ಟಿಗೆ ಅವರು ನೀರನ್ನ ಸ್ತೋತ್ರ ಮಾಡಿದ್ದಾರೆ. ಓಕೆ 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 ಭೂರ್ಭುವ ಓಕೆ, ಅದಕ್ಕೆ 3 ಲೋಕಗಳು ಹೇಳಿದ್ದಾರೆ. ಓಕೆ 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 ಟೋಟಲಿ ಆಗಿ ನೀರಿಗೆ ಇಂತಹ ಶಕ್ತಿ ಬಂದದ್ದು ಭಗವಂತನಿಂದ ಅನ್ನೋದು ತಾತ್ಪರ್ಯ. ಏವಂ ಪರಸ್ತಾತ್ ಕ್ಷೀರೋದಾತ್ ಪರಿತಃ ಉಪವೇಶಿತಃ ಶಾಕದ್ವೀಪೋ 32 ಲಕ್ಷಣಯೋಜನಾಯಾಮಃ ಸಮಾನೇನ ದಧಿಮಂಡೋದೇನ ಪರಿತಃ ಉಪಕ್ಲುಪ್ತೋ ಯಸ್ಮಿನ್ ಶಾಕೋ ನಾಮ ಮಹೀರುಹಃ ಸ್ವಕ್ಷೇತ್ರವ್ಯಪದೇಶಕರೋ ಯಸ್ಯಃ ಮಹಾನ್ ಸುರವಿಗಂಧಃ ತಂ ದ್ವೀಪಂ ಅನುವಾಸಯತಿ. ಹೀಗೆ ದಧಿ ಸಮುದ್ರ ಏನಿದೆ ಹಿಂದೆ ಹೇಳಿದ್ದು, ಆ ದಧಿ ಸಮುದ್ರದ ಹೊರಗೆ ಅದರ ಸುತ್ತಲೂ 32 ಲಕ್ಷ ಯೋಜನ ವಿಸ್ತಾರವಾಗಿ ಶಾಕದ್ವೀಪ ಇದೆ ಅಂತ ಶಾಕದ್ವೀಪದ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಅದಕ್ಕಿಂತ 2 ಪಟ್ಟು ಜಾಸ್ತಿ ಅಂತ. ಅದು 16 ಲಕ್ಷ ಯೋಜನ ಹೇಳಿದ್ರು, ಅದಕ್ಕೆ 2 ಪಟ್ಟು 32 ಲಕ್ಷ ಯೋಜನ ವಿಸ್ತಾರವಾಗಿ ಈ ಶಾಕದ್ವೀಪ ಇದೆ. ಮೊಸರಿನ ಸಮುದ್ರ 16 ಲಕ್ಷ ಯೋಜನ ವಿಸ್ತಾರವಾಗಿದ್ರೆ ಅದಕ್ಕೆ 2 ಪಟ್ಟು ಜಾಸ್ತಿ 32 ಲಕ್ಷ ಯೋಜನ ವಿಸ್ತಾರವಾಗಿ ಶಾಕದ್ವೀಪ ಅಂತನ್ನೋದಿದೆ. ಅಷ್ಟೇ ವಿಸ್ತಾರವಾದದ್ದು ಅಂದ್ರೆ 32 ಲಕ್ಷ ಯೋಜನ ವಿಸ್ತಾರವಾಗಿ ಅದರ ಸುತ್ತಲೂ ಕ್ಷೀರ ಸಮುದ್ರ ಇದೆ. ಈ ಶಾಕದ್ವೀಪದಲ್ಲಿ ಶಾಕ ಎಂಬತಕ್ಕಂತಹ ಮರ ಇದೆ, ಆದ್ರಿಂದ ಅದನ್ನ ಶಾಕದ್ವೀಪ ಅಂತ ಕರೀತಾರೆ. ಶಾಕ ಅಂತ ಮರದ ಹೆಸರು. ಈ ಮರ ಏನಿದೆ ಅದರ ಸುಗಂಧ ಇಡೀ ದ್ವೀಪವನ್ನೇ ಪರಿಮಳಗೊಳಿಸ್ತದಂತೆ. ಅಂತಹ ಒಂದು ಉತ್ತಮವಾದ ಪರಿಮಳಯುಕ್ತವಾದಂತಹ ಒಂದು ವೃಕ್ಷ ಶಾಕ ಎಂಬತಕ್ಕಂತಹ ವೃಕ್ಷ. ಅದು ಈ ಒಂದು ದ್ವೀಪದಲ್ಲಿ ಇರೋದ್ರಿಂದ ಈ ದ್ವೀಪವನ್ನ ಶಾಕದ್ವೀಪ ಅಂತ ಕರೀತಾರೆ. ಇದರ ಸುತ್ತಲೂ 32 ಲಕ್ಷ ಯೋಜನ ವಿಸ್ತಾರವಾಗಿ ಕ್ಷೀರ ಸಮುದ್ರ ಇದೆ ಅಂತ ಇಲ್ಲಿ ಕ್ಷೀರೋದಾತ್ ಅಂತ ಬರೆದಿದ್ದಾರೆ. ಬೇಡ ಅನ್ವಾಂಟೆಡ್ ಅದ್ರಲ್ಲೂ ವಿಜ್ಜು ಮನೆ ಎಲ್ಲ ಬೇಡ ಸದ್ಯ. ನಮ್ಮನೆ ಇರುವಾಗ ನಾವು ದಧಿಮಂಡೋದೇನ ಪರಿತಃ ಅನಾವಶ್ಯಕ ಅಲ್ವಾ? ಅದನ್ನ ನಾವು ಕ್ಷೀರೋದಯನ ಅಂತ ಇಟ್ಟುಕೊಳ್ಬೇಕು. ಕ್ಷೀರೋದ ಅಂತ ಹಿಂದೆ ಹೇಳಿದ್ರಿಂದ ಮುಂದೆ ಸಮಾನೇನ ದಧಿಮಂಡೋದೇನ ಪರಿತಃ ಅಂತೇನು ಬರುತ್ತೆ, ಅಲ್ಲಿ ದಧಿಮಂಡೋದೇನ ಅನ್ನೋದಕ್ಕೆ ಕ್ಷೀರ ಸಮುದ್ರ ಅಂತ ಇಟ್ಟುಕೊಳ್ಬೇಕು. ಹಿಂದೆ ಕ್ಷೀರ ಸಮುದ್ರವನ್ನ ಅಲ್ಲಿ ಕ್ಷೀರ ಅಂತ ಹೇಳಿದ್ದಾರೆ, ಅದು ದಧಿ ಅಂತ ಇಟ್ಟುಕೊಳ್ಬೇಕು. ಇಲ್ಲಿ ದಧಿ ಅಂತ ಹೇಳಿದ್ದಾರೆ, ಇದನ್ನ ಕ್ಷೀರ ಅಂತ ಇಟ್ಟುಕೊಳ್ಬೇಕು. ಯಾಕೆ ಹೀಗೆ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅನಾಮ್ಲಂ ತುದಧಿ ಕ್ಷೀರಂ ಸಾಂದ್ರಂ ತಥಾ ದಧಿ ಇತಿ ಶಬ್ದ ನಿರ್ಣಯೇ ಅಂತ ಮಧ್ವಾಚಾರ್ಯ ಇಲ್ಲಿ ತಾತ್ಪರ್ಯವನ್ನ ಬರೆದಿದ್ದಾರೆ.
ಸಿಹಿಯಾದ ಮೊಸರನ್ನ ಕ್ಷೀರ ಅನ್ನೋ ಶಬ್ದದಿಂದ ಪ್ರಯೋಗ ಮಾಡೋದುಂಟು. ಗಟ್ಟಿಯಾದ ಹಾಲನ್ನ ದಧಿ ಅನ್ನೋ ಹೆಸರಿನಿಂದ ವ್ಯವಹಾರ ಮಾಡೋದುಂಟು ಅಂತ ಇದು ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆ ರೀತಿ ಇಟ್ಟುಕೊಂಡು ಗೌಣ ಪ್ರಯೋಗ ಮಾಡಿದ್ದಾರೆ. ಕ್ಷೀರ ಅಂತನ್ನೋ ಕಡೆಗೆ ದಧಿ ಅನ್ನೋ ಶಬ್ದವನ್ನು ಹಾಕಿದ್ದಾರೆ, ದಧಿ ಅನ್ನೋ ಕಡೆಗೆ ಕ್ಷೀರ ಅನ್ನೋ ಶಬ್ದವನ್ನು ಹಾಕಿದ್ದಾರೆ. ಇದನ್ನ ವೀರರಾಘ ವ್ಯಾಖ್ಯಾನದಲ್ಲಿ ಮಾತ್ರ ಅವರು ಕ್ಷೀರ ಸಮುದ್ರ ಮತ್ತು ದಧಿ ಸಮುದ್ರಗಳ ನಿರ್ದೇಶದಲ್ಲಿ ವ್ಯತ್ಯಾಸವನ್ನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ದಧಿ ಮಂಡೋದಾತ್ ಪರಿತಃ ಬಹಿರುಪವೇಶಿತಃ ವಿನ್ಯಸ್ತಃ ಶಾಖದ್ವೀಪಃ 32 ಲಕ್ಷಣಯೋಜನ ವಿಶಾಲಃ ಸಮಾನೇನ 32 ಲಕ್ಷಣಯೋಜನ ವಿಶಾಲೇನ ಕ್ಷೀರೋ ದಧಿನಾ ಪರಿವೇಷ್ಟಿತಃ ಅಂತನೇ 32 ಲಕ್ಷ ಯೋಜನೆ ವಿಶಾಲವಾದ ಕ್ಷೀರ ಸಮುದ್ರ ಇದೆ ಅಂತ ಹೇಳಿದ್ದಾರೆ. ಅಥವಾ ಅವರು ಯಾಕೆ ಹಂಗೆ ಹೇಳಿದ್ದಾರೆ ಅಂದ್ರೆ ಭಾಗವತದಲ್ಲಿ ಪಾಠವನ್ನೇ ವ್ಯತ್ಯಾಸ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿದ್ದಾರೆ. ಈಗ ನಿನ್ನೆ ಅವ್ರು ಹೇಳಿದ್ರಲ್ಲ, ನಮ್ಮ ಪುಸ್ತಕದಲ್ಲಿ ದಧಿ ಮಂಡೋದೇನ ಅಂತಾನೆ ಇದೆ, ಕ್ಷೀರ ಮಂಡೋದ ಅಂತಾನೆ ಇದೆ ಅಂತ ವ್ಯತ್ಯಾಸ ಮಾಡಿಬಿಟ್ಟಿರ್ತಾರೆ. ಅದ್ರ ಮುಂಚೆನೆ ಯಾರೋ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತದಲ್ಲಿ ಹಾಗೆ ಇದೆ ಅಂತ ತಿಳ್ಕೊಂಡು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಅಪಪಾಠ. ಯಾಕೆಂದ್ರೆ ವ್ಯತ್ಯಾಸ ಭಾಗವತದಲ್ಲಿ ಇದೆ ಅನ್ನೋದನ್ನ ಬ್ರಹ್ಮಾಂಡ ಪುರಾಣದ ವಾಕ್ಯದಿಂದ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಬೇಕಂತಲೇ ಹೀಗೆ ವ್ಯತ್ಯಾಸ ಮಾಡಿದ್ದಾರೆ. ಯಾಕೆ ಹಾಗೆ ಇಟ್ಟುಕೊಳ್ಬೇಕು ಅಂತಂದ್ರೆ ಮೊಸರಿನಂತೆ ಹಾಲು ಗಟ್ಟಿಯಾಗಿತ್ತು ಅನ್ನೋ ಒಂದು ಅಭಿಪ್ರಾಯ ಬರಬೇಕು. ಅದಕ್ಕೋಸ್ಕರ ಹಾಲು ಅಂತ ಹೇಳೋ ಕಡೆಗೆ ದಧಿ ಅನ್ನೋ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗ ಮಾಡಿದ್ರಿಂದಲೇನೆ ಗೊತ್ತಾಗ್ತದೆ ಅದು ಗಟ್ಟಿಯಾದ ಹಾಲು ಅಂತ. ಹಾಗೆ ಮೊಸರು ಅಂತ ಹೇಳೋದು ಬದಲು ಕ್ಷೀರ ಅಂತ ಪದ ಪ್ರಯೋಗ ಮಾಡಿದ್ರಿಂದ ಮೊಸರು ಅಷ್ಟು ರುಚಿಯಾಗಿತ್ತು, ಮಧುರವಾಗಿತ್ತು ಅನ್ನೋದನ್ನ ತಿಳಿಸ್ಬೇಕಾಗಿದೆ. ಈ ಉದ್ದೇಶದಿಂದ ಭಾಗವತದಲ್ಲಿ ವ್ಯಾಸರೇ ದಧಿ ಶಬ್ದದ ಕಡೆಗೆ ಕ್ಷೀರ ಶಬ್ದದ ಸ್ಥಾನದಲ್ಲಿ ದಧಿ ಶಬ್ದವನ್ನ ಪ್ರಯೋಗ ಮಾಡಿ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಹಾಗಾಗಿ ವ್ಯತ್ಯಾಸ ಇದ್ದೇ ಇದೆ. ಅವರು ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಪಾಠವನ್ನೇ ವ್ಯತ್ಯಾಸ ಮಾಡಿಬಿಡಬಾರ್ದು. ಯಾರೋ ಪಾಠವನ್ನೇ ವ್ಯತ್ಯಾಸ ಮಾಡಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅದನ್ನೇ ಇಟ್ಟುಕೊಂಡು ವೀರರಾಘ ವ್ಯಾಖ್ಯಾನದಲ್ಲಿ ಅವರು ಹಾಗೆ ಅದಕ್ಕೆ ಅರ್ಥ ಬರೆದು ಬಿಟ್ಟಿದ್ದಾರೆ. ಭಾಗವತದಲ್ಲಿ ಹಾಗೆ ಇದೆ ಅನ್ನೋ ರೀತಿಯಲ್ಲೇ ಮಾಡಿಬಿಟ್ಟಿದ್ದಾರೆ. ಅವರು ವ್ಯತ್ಯಾಸವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಉಳಿದವರು ಯಾರು ಅದರ ಬಗ್ಗೆ ಏನು ವಿಚಾರ ಮಾಡಿಲ್ಲ. ಹಾಗಾಗಿ ಇಲ್ಲಿ ನಾವು ವ್ಯತ್ಯಾಸವಾಗಿ ಇಟ್ಟುಕೊಳ್ಬೇಕು. ಮಂಡೋದೆ ಪೂರ್ಣಂ ಚೈವ ವ್ಯತ್ಯಾಸಂ ಕ್ಷೀರಸಾಗರೇ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಮಧ್ವಾಚಾರ್ಯ ಉದಾಹರಿಸಿ ನಮಗೆ ಈ ರೀತಿ ವ್ಯತ್ಯಾಸ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಏವಂ ಪರಸ್ತಾತ್ ಕ್ಷೀರೋದಾತ್ ಪರಿತಃ ಉಪವೇಶಿತಃ ಶಾಖದ್ವೀಪೋ 32 ಲಕ್ಷ ಯೋಜನಾಯಾಮಃ ಸಮಾನೇನ ದಧಿಮಂಡೋದೇನ ಪರಿತಃ ಉಪಕ್ಲುಪ್ತೋ ಯಸ್ಮಿನ್ ಶಾಖೋ ನಾಮ ಮಹೀರುಹಃ ಸ್ವಕ್ಷೇತ್ರ ವ್ಯಪದೇಶಕರೋ ಯಸ್ಯಃ ಮಹಾನ್ ಸುರಭಿಗಂಧಃ ತಂ ದ್ವೀಪಂ ಅನುವಾಸಯತಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.